ಕಂಠದಿಂದನೇ ಅವರು ಬಹಳ ಪ್ರಸಿದ್ಧಿ ಬಂದಿದ್ದರು. ಆಮೇಲೆ ಕರ್ನಾಟಕದಿಂದ ಬೇರೆಯವರು ನಮ್ಮ ರಾಜ್ಯನೇ ಬಯಸ್ತಾರೆ ಅನ್ನೋದಕ್ಕೆ ಅವರು ಕಾರಣ. ಅವರು ಈಗ ಅಸ್ಬಾಯ್ ಸರ್ ಹೇಳಿದರು, ಅವರು ಮನೆಯಲ್ಲಿ ಯಜಮಾನ ತೆಕ್ಕೊಂಡು ಅವರಿಗೆ ಅತ್ಯಂತ ನೋವಾಗಿತ್ತು. ಅವ್ರ ಮಗ ತೆಕ್ಕೊಂಡ್ರು. ಅದಾದ ನಂತರ ಮಗಳು ಅವರಿಗೆ ಪೆಟ್ಟ ಮೇಲೆ ಪೆಟ್ಟು ಅವರು ಕೊನೆಯದಾಗಿ ಅವರು ಇದ್ದಿದ್ದು ಮೈಸೂರಲ್ಲಿ ನವೀನ್ ಅಂತೇಳಿ ಅವರು ಕಟ್ಟ ಅಭಿಮಾನಿ. ಅವ್ರ ಮನೆಯಲ್ಲೇ ಇತ್ತು. ನಾನು ತೀರ್ಕೊಂಡ್ರೆ ಮೈಸೂರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಆಗಬೇಕಂತೇಳಿ. ಆಮೇಲೆ ಎಲ್ಲ ಕಲಾವಿದರು ಅವರು ನಮ್ಮನ್ನು ಎಲ್ಲರನ್ನೂ ರಂಜಿಸ್ತಾರೆ, ಹಾಡಿನ ನಮ್ಮನ್ನು ಮನಸ್ಸು ಇದು ಮಾಡ್ತಾರೆ. ಆದರೆ ಎಲ್ಲ ಕಲಾವಿದರ ಹಿಂದೆ ನೋವು ಇರುತ್ತಿತ್ತು ಅನ್ನೋದಕ್ಕೆ ಆ ಸಂಗಮದ ಕಾರಣ ಅವರೇ. ನಿಜವಾಗ್ಲೂ ಎಷ್ಟೇ ಕಷ್ಟ ಇದ್ದರು, ನೋವಿದ್ರು, ನಮ್ಮನ್ನೆಲ್ಲರನ್ನೂ ಆ ಹಾಡಿನಿಂದ ನಮ್ಮನ್ನು ರಂಜಿಸಿದರು. ಆ ಕಲಾವಿದೆ ನಿಜವಾಗ್ಲೂ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ನಾವು ಕೇಳ್ತೀವಿ. ಆಮೇಲೆ ನನ್ನೊಂದು ಆಸೆ ಇತ್ತು, ಅವ್ರು ಜೀವಂತವಾಗಿ ಗೊತ್ತಾಗಲಿಲ್ಲ. ಅವ್ರು ನನ್ನ ವಿಷಯ ಬಂದ ತಕ್ಷಣ ರಾತ್ರಿ ಹೆಸರು ಬಂತು. ಬೆಳಿಗ್ಗೆ ಅವ್ರ ಅಂತಿಮ ದರ್ಶನ ಮಾಡ್ಕೊಂಡು ನಾನು ಬಂದೆ. ಅದೊಂದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇದು ಕೊನೆಗೆ ದೇವರು ಇದನ್ನೆಲ್ಲ ಈಡೇರಿಸಿದ ಅಂತ ಅವ್ರು ಜೀವಂತವಾಗಿ ಮಾಡೋಕ್ಕಾಗಿಲ್ಲ. ಅಲ್ಲಿ ಬಂದಿದ್ರೆ ಚೆನ್ನಾಗಿ ನೋಡ್ಬೇಕು ಸರ್. ನೀವು ಅವ್ರ ಮಕ್ಕಳು ಅಳ್ತಿದ್ರೆ ಅವ್ರು ಗೊತ್ತಿಲ್ಲ. ಪ್ರತಿಯೊಬ್ಬ ಬಂದಿದ್ದ ಅಭಿಮಾನಿಗಳು ಇಷ್ಟು ಹತ್ತು ಕಣ್ಣಾರೆ ನೋಡಿದ್ದಾರೆ. ಅವ್ರು ಹಾಡಾಡ್ತಾರೆ. ನಿಜವಾಗ್ಲೂ ಭಾಳ ಅಂದ್ರೆ ಅವತ್ತು ಬೇಜಾರಿಂದ ಏನಪ್ಪ ದೇವರು ಇಷ್ಟು ಕಠೋರ ಆಗಿಬಿಡ್ತಾನಲ್ಲ, ಇನ್ನೂ ಅಭ್ಯಾಸ ಹೇಳ್ದಂಗೆ ಇನ್ನೂ 3 ಕಾಲು ಬಾಳ್ಬೋದಾಗಿತ್ತು ಅವರು. ಆಮೇಲೆ ಅವ್ರ ಮೇಲೆ ಇಲ್ಲ ಮೈಸೂರಿಗೆ ನೆಲೆಸಿದ್ರು, 500 ಕೋಟಿ ಆಸ್ತಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಜನ, ಎಲ್ಲ ಸುಳ್ಳು. ಅವ್ರು ಅನುಭವಿಸಿದ್ದು ಅವರಿಗೆ